ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮೆಕ್ಮ್ಯಾನ್ ಟ್ರಾವೆಲ್ ವ್ಲಾಗ್ಸ್. ಸೊ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸದ್ಗುರು ಆದಿಯೋಗಿ ಪ್ರತಿಮೆ, ಸೊ ಇದು ನಮ್ಮ ಚಿಕ್ಕಬಳ್ಳಾಪುರದ ಹತ್ರ ಇದೆ. ಸೊ ಸದ್ಗುರು ಸನ್ನದಿಗೆ ವಿಸಿಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು. ಸೊ ನಾನು, ತಾಯಿ ಮತ್ತು ನಮ್ಮ ಅತ್ತೆಯವ್ರ ಜೊತೆ ಸೊ ಹೋಗ್ತಾ ಇದ್ದೀವಿ. ಸೊ ಇವಾಗ ಸಮಯ ಸುಮಾರು ಒಂದು 6 ಗಂಟೆ ಆಗಿದೆ. ಸೊ ಸಾಯಂಕಾಲ ಆಗಿದೆ. ಸೊ ಸಾಯಂಕಾಲ ಚೆನ್ನಾಗಿದೆ ವೆದರ್, ಮತ್ತೆ ಸಾಯಂಕಾಲ ಲೇಸರ್ ಲೈಟಿಂಗ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು ಆದಿಯೋಗಿ ಪ್ರತಿಮೆಗೆ. ಸೊ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇದು ಬಂದು ನಮ್ಮ ಬ್ಯಾಂಗ್ಳೂರಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ. ಸೊ 1.5 hour ಜರ್ನಿ, ಹಾಗೆ ಏರ್ಪೋರ್ಟಿಂದ ಅರೌಂಡ್ 45 ಕಿಲೋಮೀಟರ್ಸ್, ಅಬೌಟ್ 1 hour ಜರ್ನಿ. ಸೊ ಇದು ಹೊಸದಾಗಿ ರೀಸೆಂಟಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ನೋಡುವ, ಇಲ್ಲಿ ಎಲ್ಲೋ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಬಹಳ ಚೆನ್ನಾಗಿದೆ, ಸುತ್ತಲೂ ಒಂದು ಬೆಟ್ಟ ಗುಡ್ಡಗಳು ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನೋಡಲಿಕ್ಕೆ ಸಖತ್ತಾಗಿದೆ ಅಂತ. ಸೊ ನೋಡುವ. ಸೊ ಇವಾಗ ನಾವು ಸ್ವಲ್ಪ ಇಶಾ ಪ್ರತಿಷ್ಠಾನದ ಬಗ್ಗೆ ತಿಳ್ಕೊಳ್ಳುವ. ಸೊ ನಮ್ಮ ಈ ಇಶಾ ಪ್ರತಿಷ್ಠಾನ ಏನಿದೆ, ಇದನ್ನು ಸ್ಥಾಪಿಸಿದವರು ಸದ್ಗುರು ಜಗ್ಗಿ ವಾಸುದೇವ್ ಅಂತ. ಸೊ ಈ ಪ್ರತಿಷ್ಠಾನ ಸುಮಾರು 1992ರಲ್ಲಿ ಮೊದಲ ಬಾರಿಗೆ ಇವರು ಸ್ಥಾಪನೆ ಮಾಡ್ತಾರೆ, ಅಂದರೆ ಆಲ್ಮೋಸ್ಟ್ ಒಂದು 33 years ಬ್ಯಾಕ್. ಸೊ ಇದೊಂದು ಸಂಸ್ಥಾನ ಏನಿದೆ, ಒಂದು ಲಾಭರಹಿತ ಮತ್ತು ಆಧ್ಯಾತ್ಮಿಕ ಸಂಸ್ಥೆ ಆಗಿದೆ. ಸೊ ಇದರ ಒಂದು ಮೈನ್ ಹೆಡ್ ಆಫೀಸ್ ಅಂತ ಏನು ಹೇಳ್ತೇವೆ, ಸೊ ಇದು ತಮಿಳುನಾಡಿನ ಕೊಯಂಬತ್ತೂರು ಬಳಿ ಇದೆ. ಈ ಸಂಸ್ಥೆ ಏನಿದೆ, ಇದರ ಸಂಪೂರ್ಣ ಒಂದು ಕಾರ್ಯಚಟುವಟಿಕೆಗಳೇನಿದೆ ಅದನ್ನು ಎಲ್ಲ ಸ್ವಯಂ ಸೇವಕರೇ ನಡೆಸುತ್ತಾರೆ. ಸೊ ಇದರಲ್ಲಿ ಆಲ್ಮೋಸ್ಟ್ 90 ಲಕ್ಷದ ಸ್ವಯಂ ಸೇವಕರಿದ್ದಾರಂತೆ. ಸೊ ಈ ಇಶಾ ಫೌಂಡೇಶನ್ ಏನಿದೆ, ಇದು ಜಗತ್ತಿನಾದ್ಯಂತ ಸುಮಾರು 1500 ಮುಖ್ಯ ನಗರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಹಾಗೂ ಆನ್ಲೈನಲ್ಲಿ ಹಲವಾರು ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಇವರು ಒದಗಿಸ್ಕೊಡ್ತಾರೆ. ಸೊ ಇಶಾ ಅಂದರೆ ಅರ್ಥ ನಿರಾಕಾರ ದೈವಿಕ ಅಂತ, ಅಂದರೆ ಸೊ ಮೀನಿಂಗ್ ದ ಫಾರ್ಮ್ಲೆಸ್ ಡಿವೈನ್ ಅಂತ. ಆಲ್ಮೋಸ್ಟ್ ಇಶಾ ಫೌಂಡೇಶನ್ ಹತ್ರ ಬಂದಿದ್ದೀವಿ. ಸೊ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ರೀಸೆಂಟಾಗಿ ಮಾಡಿದ್ದಾರೆ ಅನಿಸುತ್ತೆ, ಎಲ್ಲರೂ ಹೇಳಿದ್ರು ಚೆನ್ನಾಗಿದೆ ಅಂತ. ಸೊ ಅಲ್ಲಿ ನೋಡ್ಬೋದು ಆದಿಯೋಗಿ ಪ್ರತಿಮೆ ಕಾಣಿಸ್ತಾ ಇದೆ. ಸೊ ದೂರದಿಂದನೇ ಇಷ್ಟೊಂದು ದೊಡ್ಡದಾಗಿದೆ, ಹತ್ತಿರದಿಂದ ನೋಡುವಾಗ ಇನ್ನೂ ಬಹಳಷ್ಟು ಚೆನ್ನಾಗಿ ಕಾಣಿಸ್ಬೋದು. ಸೊ ಇಲ್ಲಿ ನೋಡುವಾಗ ಇಲ್ಲ ಆಲ್ಮೋಸ್ಟ್ ಇವಾಗಲೇ ಎಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ. ಸೊ ಇನ್ನು ವರ್ಕ್ ಎಲ್ಲ ಕಂಪ್ಲೀಟ್ ಆಗಿಲ್ಲ, ಬಟ್ ಸುತ್ತಲೂ ನೋಡ್ಬೋದು ಬೆಟ್ಟ ಗುಡ್ಡಗಳಿದೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಹಾಕ್ಲಿಕ್ಕಿದೆ ಇವಾಗ ವೆಹಿಕಲನ್ನು. ಸೊ ಹೇಳಿದ ತಕ್ಷಣ ನಿಮಗೆಲ್ಲ ತೋರಿಸ್ತೀನಿ. ಎಲ್ಲ ಸುತ್ತಲೂ ಬೆಟ್ಟಗಳಿದೆ, ಸಖತ್ತಾಗಿದೆ ಲೊಕೇಶನ್ನು, ಒಳ್ಳೆ ಲೊಕೇಶನ್ ಚೂಸ್ ಮಾಡಿದ್ದಾರೆ. ಸೊ ಇಶಾ ಫೌಂಡೇಶನ್ ಹತ್ರ ಇದ್ದೀವಿ, ನೋಡುವ ಇಶಾ ಫೌಂಡೇಶನ್ ಹತ್ರ ಹೋಗುವ. ಸೊ ಇವತ್ತು ಸಾಟರ್ಡೆ ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಪಾರ್ಕಿಂಗ್ ಎಲ್ಲ ತುಂಬಿದೆ. ಸೊ ಬಟ್ ಪಾರ್ಕಿಂಗ್ ಏರಿಯಾ ಇನ್ನೂ ಡೆವಲಪ್ ಆಗಬೇಕು, ಜಸ್ಟ್ ಎಲ್ಲ ಇವಾಗ ತಾನೇ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕಾರುಗಳು ಬೆಂಗಳೂರು ಕಡೆದೇ ಇದೆ. ಸೊ ಬೆಂಗಳೂರಿಗೆ ನಿಯರ್ ಬೈ ಇರೋದ್ರಿಂದ, ಸೊ ವೀಕೆಂಡ್ ಆಗಿರೋದ್ರಿಂದ ಸೊ ಎಲ್ಲ ಬಂದು ವೀಕೆಂಡ್ ಎಸ್ಪೆಷಲಿ ಈವ್ನಿಂಗ್ ಒಂದು 7 o'clock ಎಲ್ಲ ಲೇಸರ್ ಲೈಟಿಂಗ್ ಎಲ್ಲ ಇರುತ್ತಂತೆ. ಸೊ ಹಾಗಾಗಿ ಎಲ್ಲ ಈವ್ನಿಂಗ್ ಬಂದು ಮತ್ತು ಇಲ್ಲಿ ಸೊ ತಿನ್ನಲಿಕ್ಕೆ ಮತ್ತು ಎಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಳ್ಳೆಯ ಒಂದು 2-3 hours ಟೈಮ್ ಪಾಸ್ ಆಗುತ್ತೆ. ಸೊ ಬೆಸ್ಟ್ ಲೊಕೇಶನ್ನು ವೀಕೆಂಡಲ್ಲಿ. ಸೊ ಹಾಗಾಗಿ ಫುಲ್ಲು ಜನ ತುಂಬಿದ್ದಾರೆ. ಸೊ ಇಶಾ ಫೌಂಡೇಶನ್ಗೆ ಎಂಟ್ರಿ ಇದು. ಏನು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ರಥದ ಚಕ್ರಗಳು ಎಲ್ಲ ತಿರುಗಿಸ್ಬೋದು. ಸೊ ಇದು ನೋಡ್ಬೋದು ದೊಡ್ಡ ತ್ರಿಶೂಲ. ಸೊ ಈ ತ್ರಿಶೂಲವನ್ನು ಎಂಟ್ರೆನ್ಸ್ ಅಲ್ಲಿ ಆದಿಯೋಗಿ ಪ್ರತಿಮೆಗೆ ಅಪೋಸಿಟ್ ಆಗಿ ಇದೆ. ಸೊ ಒಳಗಡೆ ತ್ರಿಶೂಲ ಬಾಟಮ್ ಅಲ್ಲಿ ದೊಡ್ಡ ಹುತ್ತ ಇದೆ. ಒಂದು ನಾಗರ ಪ್ರತಿಮೆನೇ ಇದೆ. ನೋಡ್ಬೋದು ಹುತ್ತ एकदम ಸಾಫ್ಟ್ ಇದೆ.
ಸೊ ಹಾವಿದೆಯಾ ಅಂತ ಗೊತ್ತಿಲ್ಲ, ನೋಡುವಾಗ ಈ ವೃತ್ತದಲ್ಲಿ ಸೊ ಹಾವು ಇರ್ಬೋದು ಆ ಥರ ಇದೆ. ಸೊ ಜನರೆಲ್ಲ ಟಚ್ ಮಾಡ್ತಿದ್ದಾರೆ. ಎಕ್ದಮ್ ಸಾಫ್ಟ್ ಇದೆ, ಇದು ಸಾಫ್ಟ್ ಮಣ್ಣಿಂದ ಮಾಡ್ದಂಗಿದೆ. ಸೊ ಸಖತ್ತಾಗಿದೆ, ರಿಯಲ್ ಆಗಿ ಫೀಲ್ ಆಗುತ್ತೆ ವೃತ್ತ ಮತ್ತು ಹಾವಿದೆ ಅಂತ. ಅಲ್ಲಿ ಕಾಣಿಸ್ತಿರೋದು ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಅಲ್ಲಿ ನೋಡುವ, ಇಲ್ಲಿ ನೋಡ್ಬೋದು ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಾನುಗಳನ್ನು ಇಟ್ಟಿದ್ದಾರೆ. ಯಾರಾದರೂ ಪೂಜೆ ಮಾಡುವವರು ಇಲ್ಲಿಂದ ತಗೊಂಡು ಪೂಜೆ ಮಾಡಿಸ್ಬೋದು. ಸೊ ಇಲ್ಲಿ ದೊಡ್ಡದು ಹುಂಡಿ ನೋಡ್ಬೋದು. ಸೊ ಇರೋರು ಹಣ ಹಾಗೂ ಚಿನ್ನ ಎಲ್ಲದನ್ನು ಹಾಕ್ಬೋದು. ಎಸ್, ಫೈನಲಿ ಪ್ರತಿಮೆಯನ್ನು ನೋಡ್ಬೋದು. ಸೊ ಆದಿಯೋಗಿಯ ಪ್ರತಿಮೆ ಇಷ್ಟೊಂದು ಅದ್ಭುತವಾಗಿ ಕಟ್ಟಿದ್ದಾರೆ. ಸೊ ಸುಮಾರು 112 ಅಡಿ ಎತ್ತರ ಇರುವ ಪ್ರತಿಮೆ ಅಂತೆ. ಸೊ ಇಲ್ಲಿ ಸುತ್ತಮುತ್ತಲು ನೋಡ್ಬೋದು ಎಷ್ಟೊಂದು ವಿಶಾಲವಾದ ಒಂದು ಪ್ರದೇಶ ಇದೆ. ಸೊ ಕೆಳಗಡೆ ಎಲ್ಲ ಸ್ಟೋನ್ಸ್ ಅಂದರೆ ಚಪ್ಪಡಿ ಕಲ್ಲು ಇದೆಯಲ್ಲ, ಸೊ ಅದರಿಂದ ಹಾಕಿ ಎಲ್ಲ ಲೆವೆಲ್ ಮಾಡಿದ್ದಾರೆ. ಸೊ ಅಂದಾಜು ಇಲ್ಲಿ ನಾನು ತಿಳ್ಕೊಂಡ ಹಾಗೆ ಆಲ್ಮೋಸ್ಟ್ ಒಂದು 6000 ಪೀಪಲ್ ಸೊ ಕೂರ್ಬೋದಂತೆ. ಅಷ್ಟೊಂದು ಜನ ಬಂದು ಕೂತ್ಕೋಬೋದು. ಸೊ ಅಷ್ಟೊಂದು ವಿಶಾಲವಾಗಿ ಮಾಡಿದ್ದಾರೆ. ಮತ್ತು ಆ ಕಡೆ ಎಲ್ಲ ಸೊ ರೆಸ್ಟೋರೆಂಟು ಮತ್ತು ವಾಶ್ರೂಮ್ಗೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ಸೊ ಅಲ್ಲಿ ಇವನ್ ಅದು ಹೈಟಲ್ಲಿದೆ. ಸೊ ರೆಸ್ಟೋರೆಂಟಲ್ಲಿ ಹೋಗಿ ತಿಂತ ಅಲ್ಲಿಂದ ನೋಡ್ಬೋದು. ನೈಟ್ ಲೇಸರ್ ಲೈಟಿಂಗ್ ಏನಿದೆ ಅದು ಸಗದಾಗಿರುತ್ತೆ ಅಲ್ಲಿಂದ ನೋಡುವಾಗ. ಸೊ ಇಲ್ಲಿ ನೋಡ್ಬೋದು. ಸೊ ಜನ ಎಲ್ಲ ಜಸ್ಟ್ ಇವಾಗಲೇ ಸ್ಟಾರ್ಟ್ ಆಗಿದ್ದಾರೆ, ಒಂದು 6:30 ಆಗ್ತಾಯಿದೆ ಟೈಮು. ಸೊ ಪೀಪಲ್ ಆರ್ ಸ್ಟಾರ್ಟೆಡ್ ಕಮಿಂಗ್. ಸೊ ಇನ್ನೂ ಸ್ವಲ್ಪ ಒಂದು 1 hour ಆದಮೇಲೆ ನೈಟಲ್ಲಿ ಸಖತ್ತಿರುತ್ತೆ ಅಂದರೆ ಇಲ್ಲಿ ನೋಡ್ಬೋದು. ಸೊ ಆದಿಯೋಗಿ ಪ್ರತಿಮೆ ಮುಂದೆನೇ ಒಂದು ದೊಡ್ಡದ ಬೃಹದಾಕಾರವಾದ ಒಂದು ನಂದಿಯನ್ನು ಕೆತ್ತಲಾಗಿದೆ. ಸೊ ಸಖತ್ತಾಗಿದೆ. ಸೊ ಇಲ್ಲಿ ಮುಂದೆ ಎಲ್ಲ ಪೂಜೆ ಎಲ್ಲ ಮಾಡಿಸ್ಬೋದು, ಯಾಗ ಎಲ್ಲ ಮಾಡಿ. ಸೊ ಅಲ್ಲೆಲ್ಲ ಫೆಸಿಲಿಟಿ ಎಲ್ಲ ಇದೆ. ಒಳಗಡೆ ಪೂಜೆ ಎಲ್ಲ ಪೂಜೆ ಮಾಡಿಸ್ಬೋದು. ಸೊ ಸದ್ಗುರು ಜಗ್ಗಿ ವಾಸುದೇವ್ ಬಗ್ಗೆ ಹೇಳಲೇಬೇಕು. ಸೊ ನಾವು ಇವಾಗ ಏನು ನೋಡ್ತಿದ್ದೀವಿ ಈ ಆದಿಯೋಗಿ ಪ್ರತಿಮೆ. ಸೊ ಈ ಪ್ರತಿಮೆಯ ಒಂದು ಡಿಸೈನ್ ಮಾಡಿರೋದು ಸ್ವತಃ ಅವರೇ ಸದ್ಗುರು ಅವರೇ ಮಾಡಿದಾರಂತೆ. ಸೊ ಇವರು ಇಂಡಿಯಾದಲ್ಲೇ ಅಲ್ಲ, ಈವನ್ ಫಾರಿನ್ ಕಂಟ್ರಿಯಲ್ಲಿ ಕೂಡ ಒಂದು ಆಶ್ರಮ ಸ್ಥಾಪನೆ ಮಾಡಿದ್ದಾರೆ. ಸೊ ಅದು ಅಮೇರಿಕಾದ ಟೆನಿಷಿಯಾದಲ್ಲಿದೆ. ಸೊ ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಆಫ್ ಇನ್ನರ್ ಸೈನ್ಸ್ ಅಂತ ಹೇಳ್ಬಿಟ್ಟು ದೊಡ್ಡ ಆಶ್ರಮನೇ ಇದೆ. ಸೊ ಅದರ ಜೊತೆಗೆ ನಮ್ಮ ಇಂಡಿಯಾದಲ್ಲಿ ದೊಡ್ಡ ಆಶ್ರಮ ಇರೋದಿರೋದು ತಮಿಳುನಾಡಿನ ಕೊಯಂಬತ್ತೂರಲ್ಲಿ. ಸೊ ಇವೆರಡು ದೊಡ್ಡ ಆಶ್ರಮಗಳು. ಹಾಗೆ ಇವರು ತಮಿಳುನಾಡು ಕರ್ನಾಟಕದಲ್ಲಿ ಹಲವಾರು ಮಹಾತಸ್ತಂಗಗಳು, ಪ್ರವಚನಗಳು ಹಾಗೂ ಧ್ಯಾನಗಳನ್ನು ನಡೆಸಿದ್ದಾರೆ. ಸೊ ಹಲವಾರು ಬಾರಿ ಕೈಲಾಸ ಪರ್ವತ ಪ್ರವಾಸವನ್ನು ಕೂಡ ಮಾಡಿದ್ದಾರೆ. ಸೊ ಇವ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಹಲವಾರು ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಗ್ರೀನ್ ಹ್ಯಾಂಡ್ಸ್ ಅಂತ, ಸೊ ಅದರಲ್ಲಿ ಸಸ್ಯಗಳನ್ನು ನಡೆಯೋದು ಮತ್ತು ಅರಣ್ಯ ಸಂರಕ್ಷಣೆ ಮಾಡೋದು, ಇದು ತಮಿಳುನಾಡಲ್ಲಿ ಬಹಳ ಹೆಚ್ಚಿನದಾಗಿ ಇವರು ಕಾರ್ಯಕ್ರಮ ಮಾಡಿರ್ತಾರೆ. ಹಾಗೆ ರಿವರ್ ರ್ಯಾಲಿ ಅಂತ ರೀಸೆಂಟಾಗಿ ನಾವು ನೋಡಿದ್ದೀವಿ. ಸೊ ನಮ್ಮ ನದಿಗಳ ರಕ್ಷಣೆ ಮತ್ತು ನೀರಿನ ಸಮಸ್ಯೆಯನ್ನು ನಿಭಾಯಿಸುವುದು ಹೇಗೆ ಅಂತ ಅದ್ರ ಬಗ್ಗೆ ಅಭಿಯಾನವನ್ನು ಮಾಡಿದ್ದಾರೆ. ಸೊ ಹಲವಾರು ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಇಲ್ಲಿ ನೋಡ್ಬೋದು. ಸೊ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ. ಸೊ ಹಿಂದುಗಡೆಯಿಂದ ನೋಡುವಾಗ ಆದಿಯೋಗಿ ಒಂದು ಪ್ರತಿಮೆ ಹಿಂದುಗಡೆಯಿಂದ ನೋಡುವಾಗ ಎಷ್ಟೊಂದು ಹ್ಯೂಜ್ ಇದೆ, ಹ್ಯೂಜು. ಸೊ ಬಹಳ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಶಾ ಫೌಂಡೇಶನ್ ಅವ್ರದ್ದು ಮಿಷನ್ ಅಂದರೆ ಅವ್ರದ್ದು ಮೋಟಿವ್ ಏನಂತ, ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಜನರ ಒಂದು ಪ್ರಜ್ಞೆಯನ್ನು ಹೆಚ್ಚಿಸಿ ಅವರ ಒಂದು ವೈಯಕ್ತಿಕ ಪರಿವರ್ತನೆಯ ಮೂಲಕ ಜಾಗತಿಕ ಒಂದು ಸಾಮರಸ್ಯವನ್ನು ಬೆಳೆಸುವುದು ಹಾಗೂ ಪ್ರಾಚೀನ ಯೋಗ ವಿಜ್ಞಾನದ ಜ್ಞಾನ ಬೆಳೆಸುವುದು ಮತ್ತು ನಮ್ಮ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಸಾಧಿಸಲು ಇದೊಂದು ಸಹಾಯ ಆಗುತ್ತೆ. ಹಾಗೂ ಜನರು ತಮ್ಮ ಅನುಭವಗಳನ್ನು ಮತ್ತಷ್ಟು ಅರಿತುಕೊಂಡು ತಮ್ಮ ಒಂದು ಅಂತಿಮ ಒಂದು ಸಾಮರ್ಥ್ಯವನ್ನು ತಲುಪಲು ಸಹಾಯ ಮಾಡುತ್ತದೆ. ಸೊ ಇದು ಅವರು ಮೇಯ್ನ್ ಮೋಟಿವ್. ಸೊ ಫ್ರೆಂಡ್ಸ್, ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ. ಸೊ ಲೇಸರ್ ಲೈಟಿಂಗ್ ಲೇಟ್ ಆಗ್ಬೋದು. ಸೊ ನಾನು ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ಸೊ ಈ ವಿಡಿಯೋ ಕ್ಲೋಸ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.